ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದರಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ನಿಮ್ಗೆ ಟಿಇಟಿ ನಲ್ಲಿ ಬಂದಿದೆ ಕೂಡ. ಓಕೆ, ಕೃಷಿ ಪದ್ಧತಿಯಲ್ಲಿ ಅನುಸರಿಸುವ ಮೊದಲ ಹಂತ, ಇದು ಪ್ಯೂರ್ಲಿ ರಿಲೇಟೆಡ್ ಟು ಪೇಪರ್ 1 ಆಗಿರುತ್ತೆ. ಓಕೆ, ಕೃಷಿ ಪದ್ಧತಿಯಲ್ಲಿ ಅನುಸರಿಸುವಂತ ಮೊದಲ ಹಂತ ಯಾವುದು? ಬಿತ್ತನೆ, ಮಣ್ಣನ್ನ ಹದಗೊಳಿಸೋದು, ಕೊಯ್ಲು, ಗೊಬ್ಬರವನ್ನ ಸೇರಿಸೋದು ಅಂತ ಇದೆ. ಕೃಷಿ ಪದ್ಧತಿಯಲ್ಲಿ ಅನುಸರಿಸುವಂತಹ ಮೊದಲ ಹಂತ ಅಂತ ಹೇಳಿದ್ರೆ ಮೊದಲನೇದಾಗಿ ಏನ್ ಮಾಡ್ಬೇಕು? ಮಣ್ಣನ್ನ ಹದಗೊಳಿಸ್ಬೇಕು ಅಲ್ವಾ? ಅದಾದ ನಂತರ ನೆಕ್ಸ್ಟ್ ಹಣ್ಣುಗಳನ್ನ ಬೆಳೆಸುವ ಕೃಷಿ ಭೂಮಿಯಲ್ಲಿ ಅನುಸರಿಸುವಂತಹ ನೀರಾವರಿ ವಿಧಾನ ಯಾವುದು? ಈಗ ಹಣ್ಣನ್ನ ಬೆಳಿತಾ ಇದ್ರೆ, ಈಗ ಕೃಷಿ ಭೂಮಿ ಇದೆ, ಅಲ್ಲಿ ಹಣ್ಣುಗಳನ್ನ ಬೆಳೆಸ್ಬೇಕು. ಹಾಗಾದ್ರೆ ಅಲ್ಲಿ ಅನುಸರಿಸುವಂತಹ ನೀರಾವರಿ ವಿಧಾನ ಯಾವುದು? ಹನಿ ನೀರಾವರಿ, ತುಂತುರು ನೀರಾವರಿ, ಸರಪಳಿ ಪಂಪು, ಏತ ನೀರಾವರಿ ಪದ್ಧತಿ ಅಂತ ಇದೆ. ಸರಿಯಾದಂತ ಆಯ್ಕೆ ಬಂದು ಹನಿ ನೀರಾವರಿ. ಓಕೆ, ಬೆಳೆಗಳ ಕೃಷಿಯನ್ನ ಪ್ರತಿನಿಧಿಸುವಂತಹ ಪ್ರಕ್ರಿಯೆ ಅಂದ್ರೆ ಇವುಗಳನ್ನ ಬೆಳೆಸುವುದು. ಏನು? ಬೆಳೆಗಳ ಕೃಷಿಯನ್ನ ಪ್ರತಿನಿಧಿಸುವಂತಹ ಪ್ರಕ್ರಿಯೆ. ಓಕೆ, ಮನೆ ಚಾವಣಿಗಳ ಮೇಲೆ ಹೂವುಗಳು, ತೋಟದಲ್ಲಿ ವಿವಿಧ ರೀತಿಯ ಸಸ್ಯಗಳು, ಖಾಲಿ ಭೂಮಿಯಲ್ಲಿ ವಿಭಿನ್ನ ಸಸ್ಯಗಳು, ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಸಸ್ಯಗಳು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಒಂದೇ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯ ಸಸ್ಯಗಳು ಇದೆಯಲ್ಲ, ಇದು ಬೆಳೆಗಳ ಕೃಷಿಯನ್ನ ಪ್ರತಿನಿಧಿಸುವಂತಹ ಪ್ರಕ್ರಿಯೆ. ಬೀಜಗಳನ್ನ ಕೃಷಿ ಭೂಮಿಯಲ್ಲಿ ಬಿತ್ತನೆ ಮಾಡುವ ಮೊದಲು ಮಣ್ಣನ್ನ ಈ ಉಪಕರಣಗಳಿಂದ ಹದಗೊಳಿಸ್ತಾರೆ. ಸೊ ಯಾವ್ದ್ರಿಂದ ಹದಗೊಳಿಸ್ತಾರೆ? ಟ್ರ್ಯಾಕ್ಟರ್, ಗುದ್ದಲಿ, ಕೂರಿಗೆ, ನೇಗಿಲು, ಎಡೆಕುಂಟೆ, ಕಲ್ಟಿವೇಟರ್, ನೇಗಿಲು, ಕೂರಿಗೆ, ಟ್ರ್ಯಾಕ್ಟರ್, ಹೋರಿ, ಉಳಿಮೆ ಮಾಡುವ ಯಂತ್ರ, ಟ್ರ್ಯಾಕ್ಟರ್ ಅಂತ ಇದೆ. ಇದಕ್ಕೆ ಸರಿಯಾದಂತ ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಹೋರಿ, ಉಳಿಮೆ ಮಾಡುವ ಯಂತ್ರ, ಆಮೇಲೆ ಟ್ರ್ಯಾಕ್ಟರ್. ಓಕೆ, ಈ ಕೆಳಗಿನವುಗಳಲ್ಲಿ ರೈತನ ಮಿತ್ರ ಅಂತ ಹೇಳಿ ಕರೆಯಲ್ಪಡುವಂತಹ ಜೀವಿ ಯಾವುದು ಅಂತ ಹೇಳಿದ್ರೆ ಅದು ಎರೆಹುಳು. ಓಕೆ, ಮಣ್ಣನ್ನ ಸಡಿಲಗೊಳಿಸಲು, ಬೀಜಗಳನ್ನ ಬಿತ್ತಲು ಮತ್ತು ಕಳೆ ತೆಗೆಯಲು ಬಳಸಬಹುದಾದಂತ ಸಾಧನ ಯಾವುದು? ಯಾವುದು ಆ ಸಾಧನ ಅಂತ ಹೇಳಿದ್ರೆ ಯಾವ್ದನ್ನ ಯೂಸ್ ಮಾಡ್ತಾರೆ? ಮಣ್ಣನ್ನ ಸಡಿಲಗೊಳಿಸ್ಬೇಕು, ಜೊತೆಗೆ ಬೀಜಗಳನ್ನ ಬಿತ್ತಬೇಕು, ಮತ್ತೆ ಕಳೆ ತೆಗಿಬೇಕು. ಇವುಗಳೆಲ್ಲದಕ್ಕೂ ಬಳಸಬಹುದಾದಂತ ಸಾಧನ ಯಾವುದು? ನೇಗಿಲು, ಎಡೆಕುಂಟೆ, ಗುದ್ಲಿ, ಮತ್ತೆ ಕಲ್ಟಿವೇಟರ್ ಅಂತ ಇದೆ. ಇದಕ್ಕೆ ಸರಿಯಾದಂತ ಆಪ್ಷನ್ ಬಂದ್ಬಿಟ್ಟು ನೇಗಿಲು. ನೇಗಿಲನ್ನ ಮಣ್ಣನ್ನ ಸಡಿಲಗೊಳಿಸೋದಕ್ಕೆ, ಬೀಜಗಳನ್ನ ಬಿತ್ತೋದಕ್ಕೆ, ಮತ್ತೆ ಕಳೆ ತೆಗೆಯೋದಕ್ಕೆ ಬಳಸಬಹುದಾದಂತಹ ಸಾಧನ ಯಾವುದು? ನೇಗಿಲು ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ, ಒಂದೇ ಭೂಮಿಯಲ್ಲಿ ಪರ್ಯಾಯವಾಗಿ ವಿವಿಧ ಬೆಳೆಗಳನ್ನ ಬೆಳೆಯುವಂತಹ ವಿಧಾನವನ್ನ ಏನಂತ ಹೇಳ್ತಾರೆ? ಮಿಶ್ರ ಬೆಳೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಮಿಶ್ರ ಬೆಳೆ, ಬೆಳೆ ಸರದಿ, ಬಹು ಬೆಳೆ, ಮಿಶ್ರ ಬೆಳೆ. ನೋಡಿ, ಒಂದೇ ಭೂಮಿ ಬಟ್ ಪರ್ಯಾಯವಾಗಿ ವಿವಿಧ ಬೆಳೆಗಳನ್ನ ಬೆಳೆಯೋದು ಅಂದ್ರೆ ಒಂದಾದ್ಮೇಲೆ ಒಂದು, ಮಿಕ್ಸ್ಡ್ ಅಲ್ಲ. ಓಕೆ, ಒಂದೇ ಸಲ ವಿವಿಧ ಬೆಳೆಗಳು ಅಲ್ಲ, ಪರ್ಯಾಯವಾಗಿ ಅಂದ್ರೆ ಒಂದರ ನಂತರ ಒಂದು. ಫಸ್ಟ್ ರಾಗಿ ಆದ್ಮೇಲೆ ಗೋಧಿ. ಸೊ ಈ ತರ ಒಂದಾದ್ಮೇಲೆ ಒಂದು ವಿವಿಧ ಬೆಳೆಗಳನ್ನ ಬೆಳೆಯುವಂತಹ ವಿಧಾನವನ್ನ ಬೆಳೆ ಸರದಿ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಬೆಳೆ ಸರದಿ ಅಂತ ಹೇಳಿ ಕರೀತಾರೆ. ಕಾಂಪೋಸ್ಟ್ ಗೊಬ್ಬರಕ್ಕೆ ಸಂಬಂಧಿಸಿದಂತಹ ಈ ಕೆಳಗಿನ ಹೇಳಿಕೆಗಳಲ್ಲಿ ಒಂದು ತಪ್ಪಾದ ಹೇಳಿಕೆಯನ್ನ ಗುರುತಿಸಿ ಅಂತ ಇದೆ. ಕಾಂಪೋಸ್ಟ್ ಗೊಬ್ಬರವು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಪದಾರ್ಥಗಳನ್ನ ಹೊಂದಿದೆ, ಮಣ್ಣಿನ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ, ನೈಸರ್ಗಿಕವಾಗಿ ಉತ್ಪತ್ತಿಯಾಗುತ್ತೆ, ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತೆ ಅಂತ ಇದೆ. ಕಾಂಪೋಸ್ಟ್ ಗೊಬ್ಬರ ಏನಿದೆಯಲ್ಲ, ಆಕ್ಚುಲಿ ಈ ಕಾಂಪೋಸ್ಟ್ ಗೊಬ್ಬರ ಏನಿದೆ ಇದು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತೆ. ಓಕೆ, ಇದು ಒಂದು ತಪ್ಪಾದ ಹೇಳಿಕೆ. ಅಂದ್ರೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತೆ ಅನ್ನುವಂತಹದ್ದು ಏನಿದೆಯಲ್ಲ, ಇದು ತಪ್ಪಾದ ಹೇಳಿಕೆ. ಯಾಕೆಂದ್ರೆ ಕಾಂಪೋಸ್ಟ್ ಗೊಬ್ಬರ ಏನಿರುತ್ತಲ್ವಾ, ಇದು ಒಂದು ಹೆಚ್ಚಿನ ಪದಾರ್ಥದಲ್ಲಿ ಸಾವಯವ ಪದಾರ್ಥಗಳನ್ನ ಹೊಂದಿರೋದ್ರಿಂದ ಅದು ಹೇಗೆ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗೋದಿಲ್ಲ, ಹೌದಲ್ವಾ? ಸೊ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವುದು ಅಂತ ಇದೆಯಲ್ಲ, ಇದು ತಪ್ಪಾದ ಹೇಳಿಕೆ. ಜೊತೆಗೆ ಈ ಕಾಂಪೋಸ್ಟ್ ಗೊಬ್ಬರ ಏನಿರುತ್ತೆ ಮಣ್ಣಿನ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಅದು ಹೆಚ್ಚಿಸುತ್ತೆ, ನೈಸರ್ಗಿಕವಾಗಿ ಕೂಡ ಇದು ಉತ್ಪತ್ತಿ ಆಗುತ್ತೆ. ರೈಸೋಬಿಯಂ ಬ್ಯಾಕ್ಟೀರಿಯಾದಿಂದ ಮಣ್ಣಿಗೆ ಸ್ವೀಕರಿಸಲ್ಪಡುವಂತಹ ಪೋಷಕಾಂಶ ಅಂತಂದ್ರೆ ಯಾವುದು? ದಟ್ ಇಸ್ ಸಾರಜನಕ. ಓಕೆ, ಮೀನ್ಸ್ ನೈಟ್ರೋಜನ್. ತುಂತುರು ಹನಿ ನೀರಾವರಿ ವ್ಯವಸ್ಥೆಯನ್ನ ಇಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಅಂದ್ರೆ ಇವಾಗ ತುಂತುರು ಹನಿ ನೀರಾವರಿ ವ್ಯವಸ್ಥೆಯಲ್ಲಿ ಕಾಫಿ ತೋಟ, ಭತ್ತದ ತೋಟ, ಮಾವಿನ ತೋಟ, ರಾಗಿ ಹೊಲಗಳು ಅಂತ ಇದೆ. ಸೊ ಎಲ್ಲಿ ಅಳವಡಿಸ್ಕೊಳ್ತಾರೆ ಇದನ್ನ ಅಂತಂದ್ರೆ
ಕಾಫಿ ತೋಟದಲ್ಲಿ ತುಂತುರು ಹನಿ ನೀರಾವರಿಯನ್ನ ವ್ಯವಸ್ಥೆಯನ್ನ ಅಳವಡಿಸ್ಕೊಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ತುಂತುರು ಹನಿ ನೀರಾವರಿ. ತುಂತುರು ಹನಿ ನೀರಾವರಿ ವ್ಯವಸ್ಥೆಯನ್ನ ಕಾಫಿ ತೋಟದಲ್ಲಿ ಬಳಸ್ತಾರೆ. ಓಕೆ, ಸೊ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ರಬಿ ಮತ್ತು ಖಾರಿಫ್ ಬೆಳೆಗಳ ಕೃಷಿಗೆ ಸೂಕ್ತವಾದ ಋತುಗಳನ್ನ ತಿಳಿಸಿ ಅಂತ ಇದೆ. ನೋಡಿ, ರಬಿ ಬೆಳೆಗಳು ಚಳಿಗಾಲದಲ್ಲಿ ಅಂದ್ರೆ ಬೆಳೆಯುವಂಥದ್ದು. ಓಕೆ, ರಬಿ ಕ್ರಾಪ್ಸ್ ನ ಯಾವಾಗ್ಲೂ ಚಳಿಗಾಲದಲ್ಲಿ ಬೆಳೀತಾರೆ. ಖಾರಿಫ್ ಬೆಳೆಗಳನ್ನ ಮಳೆಗಾಲದಲ್ಲಿ ಬೆಳೀತಾರೆ. ಓಕೆ, ಖಾರಿಫ್ ರೇನಿ ಸೀಸನ್ ಅಲ್ಲಿ ಇದನ್ನ ಬೆಳೀತಾರೆ. ಓಕೆ, ಬಿತ್ತನೆ ಮಾಡುವ ಮೊದಲು ಹಾನಿಗೊಳಗಾದ ಬೀಜಗಳನ್ನ ಪರಿಶೀಲಿಸೋದಕ್ಕೆ ಒಂದು ಕ್ರಮವನ್ನ ಸೂಚಿಸಿ. ಈಗ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಬೀಜಗಳು ಹಾನಿಗೊಳಗಾಗಿದವ ಇಲ್ವಾ ಅನ್ನೋದನ್ನ ಪರಿಶೀಲಿಸೋದಕ್ಕೆ ಒಂದು ಕ್ರಮವನ್ನ ಸೂಚಿಸಿ ಅಂತ ಇದೆ. ಬೀಜಗಳನ್ನ ನೀರಿನಲ್ಲಿ ಹಾಕ್ಬೇಕು. ಅವಾಗ ಹಾನಿಗೊಂಡಂತ ಬೀಜಗಳನ್ನ ಗುರುತಿಸುವ ಜಲ ಪರೀಕ್ಷೆ ವಿಧಾನ ಬಳಸಲಾಗುತ್ತೆ. ಸೊ ಇದ್ರ ಮೂಲಕ ನಾವು ಯಾವೆಲ್ಲ ಬೀಜಗಳು ಹಾನಿಯಾಗಿದೆ ಅನ್ನೋದನ್ನ ನಾವು ನೋಡ್ಬೋದು. ಇನ್ನು ನೀರಾವರಿ ಅಂದ್ರೆ ಏನು? ಬೆಳೆಗಳಿಗೆ ಅಗತ್ಯವಿರುವಂತ ನೀರನ್ನ ಸರಿಯಾದ ಸಮಯದಲ್ಲಿ ಪೂರೈಸುವಂತಹ ವ್ಯವಸ್ಥೆಯನ್ನ ನೀರಾವರಿ ಅಂತ ಹೇಳ್ತಾರೆ. ಅಂದ್ರೆ ಬೆಳೆಗಳಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸರಿಯಾದ ಸಮಯದಲ್ಲಿ ಪೂರೈಸುವಂತಹ ವ್ಯವಸ್ಥೆಯನ್ನೇ ನೀರಾವರಿ ಅಂತ ಹೇಳೋದು. ಇನ್ನು ಕೃಷಿಯಲ್ಲಿ ಕಂಬೈನ್ ಉಪಕರಣವನ್ನ ಹೇಗೆ ಬಳಸಲಾಗುತ್ತೆ? 14th ಕ್ವೆಶ್ಚನ್ ಅಲ್ವಾ. ಕಳೆನಾಶಕಗಳಿಗೆ 2 ಉದಾಹರಣೆಗಳನ್ನ ಕೊಡಿ. ಕಳೆನಾಶಕಗಳಿಗೆ 2 ಉದಾಹರಣೆಗಳನ್ನ ಕೊಡಿ ಅಂತ ಇದೆ. ಯಾವುದು? ಕಳೆನಾಶಕ ಬಂದು 2,4D. ಓಕೆ, ಕೃಷಿಯಲ್ಲಿ ಕಂಬೈನ್ ಉಪಕರಣವನ್ನ ಹೇಗೆ ಬಳಸಲಾಗುತ್ತೆ? ಕಂಬೈನ್ ಉಪಕರಣವನ್ನ ಹೇಗೆ ಬಳಸ್ತಾರೆ ಅಂದ್ರೆ ಕೃಷಿಯಲ್ಲಿ ಟ್ರ್ಯಾಕ್ಟರ್, ಆಮೇಲೆ ಕಲ್ಟಿವೇಟರ್, ಬಿತ್ತನೆ ಯಂತ್ರಗಳು ಸಂಯೋಜಿತ ಉಪಕರಣಗಳಾಗಿ ಇದನ್ನ ಬಳಸಲಾಗುತ್ತೆ. ಇನ್ನು 16ನೇ ಪ್ರಶ್ನೆ, ರಾಸಾಯನಿಕ ಗೊಬ್ಬರಗಳಿಗೆ 2 ಉದಾಹರಣೆಗಳನ್ನ ಕೊಡಿ. ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್. ಓಕೆ, ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್. ಓಕೆ, ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್ ಏನಿದೆ ಇವು ರಾಸಾಯನಿಕ ಗೊಬ್ಬರಗಳಿಗೆ 2 ಉದಾಹರಣೆಗಳು. ಇನ್ನು ಲೆಗ್ಯೂಮ್ ಜಾತಿಯ ಸಸ್ಯಗಳ ಬೇರು ಗಂಟುಗಳಲ್ಲಿರುವಂತಹ ಬ್ಯಾಕ್ಟೀರಿಯಾವನ್ನ ಹೆಸರಿಸಿ ಅಂತ ಇದೆ. ದಟ್ ಇಸ್ ರೈಸೋಬಿಯಂ. ಯಾವುದು? ರೈಸೋಬಿಯಂ. ಕೊಯ್ಲು ಅಂದ್ರೆ ಏನು? ಕೊಯ್ಲು ಅಂತ ಅಂದ್ರೆ ಬೆಳೆದಂತಹ ಬೆಳೆಗಳನ್ನ ಕತ್ತರಿಸುವಂತಹ ಪ್ರಕ್ರಿಯೆ. ಓಕೆ, ಬೆಳೆದಂತ ಬೆಳೆಗಳನ್ನ ಅಂದ್ರೆ ಈಗ ಬೆಳೆ ಬಂದಿದೆ ಅವುಗಳನ್ನ ಕತ್ತರಿಸಬೇಕು ಅಂತ ಒಂದು ಪ್ರೋಸೆಸ್ ಅನ್ನ ಕೊಯ್ಲು ಅಂತ ಕರೀತಾರೆ. ಪಶುಸಂಗೋಪನೆ ಅಂದ್ರೆ ಏನು? ಉತ್ತಮ ಆದಾಯಕ್ಕೋಸ್ಕರ ಅಂದ್ರೆ ಇನ್ಕಮ್ಗೋಸ್ಕರ ಕಮರ್ಷಿಯಲಿ ಪ್ರಾಣಿಗಳನ್ನ ಸಾಕೋದು ಮತ್ತೆ ಅವುಗಳ ಆರೈಕೆಯನ್ನ ಮಾಡೋದು, ಅದನ್ನ ಪಶುಸಂಗೋಪನೆ ಅಂತ ಹೇಳ್ತಾರೆ. ಓಕೆ, ಕೃಷಿ ಭೂಮಿಯಲ್ಲಿ ಬೀಜಗಳನ್ನ ಪರಿಣಾಮಕಾರಿಯಾಗಿ ಬಿತ್ತೋದಕ್ಕೆ ಬಳಸುವಂತಹ ಉಪಕರಣಗಳನ್ನ ಹೆಸರಿಸಿ ಅಂತ ಇದೆ. ಕೃಷಿ ಭೂಮಿಯಲ್ಲಿ ಬೀಜಗಳನ್ನ ಪರಿಣಾಮಕಾರಿಯಾಗಿ ಬಿತ್ತೋದಕ್ಕೆ, ತುಂಬಾ ಎಫೆಕ್ಟಿವ್ ಆಗಿ ಬೀಜಗಳನ್ನ ಬಿತ್ತೋದಕ್ಕೆ ಬಳಸುವಂತಹ ಉಪಕರಣ ಬಂದ್ಬಿಟ್ಟು ಯಾಂತ್ರಿಕ ಕೂರಿಗೆ. ಓಕೆ, ಕೂರಿಗೆ, ಯಾಂತ್ರಿಕ ಕೂರಿಗೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಉಳುಮೆ ಅಂದ್ರೆ ಏನು? ಉಳುಮೆ ಅಂತ ಅಂದ್ರೆ ಮಣ್ಣನ್ನ ತಿರುವು ಹಾಕಿ ಸಡಿಲಗೊಳಿಸುವಂತಹ ಪ್ರಕ್ರಿಯೆಯನ್ನ ಉಳುಮೆ ನೋಡಲಿ. ಉಳುವ ಯೋಗಿಯ ನೋಡಲಿ ಅಂತ ಒಂದು ಹಾಡಿದೆ. ಸೊ ಉಳುಮೆ ಅಂದ್ರೆ ಏನು ಅಂದ್ರೆ ಮಣ್ಣನ್ನ ತಿರುವು ಹಾಕಿ ಲೂಸ್ನಿಂಗ್ ಸಾಯಿಲ್ ಅನ್ನ ಮಾಡುವಂತದ್ದು. ಓಕೆ, ಅಂದ್ರೆ ಆ ಒಂದು ಮಣ್ಣನ್ನ ಸಡಿಲಗೊಳಿಸುವಂತ ಪ್ರಕ್ರಿಯೆ, ಮಣ್ಣನ್ನ ತಿರುವು ಹಾಕೋದ್ರ ಮೂಲಕ, ಅದನ್ನ ಉಳುಮೆ ಅಂತ ಕರೀತಾರೆ. ಇನ್ನು ಉಳುಮೆಯ ಯಾವುದಾದರೂ 2 ಅನುಕೂಲಗಳನ್ನ ಪಟ್ಟಿ ಮಾಡಿ ಅಂತ ಇದೆ. ಮಣ್ಣಿನಲ್ಲಿ ಬೀಜ ಬಿತ್ತನೆಗೆ ಅದು ತುಂಬಾನೇ ಸಹಾಯಕ ಆಗುತ್ತೆ. ಜೊತೆಗೆ ಗೊಬ್ಬರ ಹಾಗೂ ನೀರಿನ ಪೋಷಣೆಗೂ ಕೂಡ ಅದು ಸಹಾಯಕ ಆಗುತ್ತೆ. ಕೃಷಿ ಉಪಕರಣಗಳಾದಂತ ಎಡೆಕುಂಟೆ ಸಲಕರಣೆಯ ರೇಖಾಚಿತ್ರವನ್ನ ಬರೆದು ಹಿಡಿಕೆಯನ್ನ ಗುರುತಿಸಿ ಅಂತ ಇದೆ. ಕೃಷಿ ಉಪಕರಣವಾಗಿರುವಂತಹ ಎಡೆಕುಂಟೆ ಅಂತ ಅಂದ್ರೆ ಅದು ಯಾವ ತರ ಇರುತ್ತೆ? ಎಡೆಕುಂಟೆ ಅಂತ ಹೇಳಿದ್ರೆ ಈ ತರ ಇರುತ್ತೆ ಎಡೆಕುಂಟೆ. ಸೊ ಅದ್ರ ಹಿಡಿಕೆ ಬಂದ್ಬಿಟ್ಟು ಇಲ್ಲಿದೆಯಲ್ಲ ಅದೇ ಹಿಡಿಕೆ ಆಗಿರುತ್ತೆ. ಇನ್ನು ನೇಗಿಲು ಯಾವ ತರ ಇರುತ್ತೆ ನಿಮಗೆ ಗೊತ್ತಿದೆ. ಓಕೆ, ಈ ತರ ಇರುತ್ತೆ.
ಇನ್ನು 23ನೇ ಪ್ರಶ್ನೆ, ಹೆಚ್ಚಿನ ಇಳುವರಿಯನ್ನ ನೀಡೋದಕ್ಕೆ ಬೀಜಗಳು ಹೊಂದಿರಬೇಕಾದಂತ ಗುಣಗಳು ಯಾವುವು? ಈಗ ಹೆಚ್ಚಿನ ಇಳುವರಿ ನೀಡಬೇಕು. ಓಕೆ, ಸೊ ಹಾಗಾಗಿ ಬೀಜಗಳು ಹೊಂದಿರಬೇಕಾದಂತ ಗುಣಗಳು ಬಂದ್ಬಿಟ್ಟು ಬೀಜಗಳು ಆರೋಗ್ಯಕರವಾಗಿರ್ಬೇಕು, ಸರ್ವಸಮಾನ ಗಾತ್ರ ಮತ್ತು ಬಣ್ಣವನ್ನ ಹೊಂದಿರಬೇಕು, ಮತ್ತೆ ಅವುಗಳು ಕ್ರಿಮಿ ಅಥವಾ ರೋಗರಹಿತವಾಗಿರ್ಬೇಕು. ಅವಾಗ ಮಾತ್ರ ನಮಗೆ ಉತ್ತಮ ಇಳುವರಿಯನ್ನ ನಮ್ಗೆ ನೀಡ್ತವೆ. ಇನ್ನು ಕೂರಿಗೆ ಅಂದ್ರೆ ಏನು? ಕೂರಿಗೆಗಳ ಬಳಕೆಯಿಂದ ಕೃಷಿಯಲ್ಲಿ ಆಗುವ 2 ಪ್ರಯೋಜನಗಳನ್ನ ತಿಳಿಸಿ. ನೋಡಿ, ಕೂರಿಗೆ ಅಂದ್ರೆ ಏನು? ಕೂರಿಗೆ ಅಂದ್ರೆ ಏನು? ಕೂರಿಗೆ ಅಂದ್ರೆ ಗೊತ್ತಿರುತ್ತೆ. ಯಾಂತ್ರಿಕ ಕೂರಿಗೆ ಅಂತ ಅಂದ್ರೆ ಮಣ್ಣನ್ನ ಸಡಿಲಗೊಳಿಸೋದಕ್ಕೆ ಹಾಗೂ ಗೊಬ್ಬರ ಮಿಶ್ರಣಕ್ಕೆ ಬಳಸುವಂತಹ ಯಂತ್ರವನ್ನ ನಾವು ಕೂರಿಗೆ ಅಂತ ಹೇಳ್ತೀವಿ. ಇದ್ರ ಪ್ರಯೋಜನಗಳು ಅಂತ ಹೇಳಿದಾಗ ಸಮಯ ಮತ್ತು ಶ್ರಮವನ್ನ ಇದು ಕಡಿಮೆ ಮಾಡುತ್ತೆ, ಮತ್ತೆ ಸಮಾನ ರೀತಿಯಲ್ಲಿ ಮಣ್ಣನ್ನ ಹದಗೊಳಿಸುತ್ತೆ. ಓಕೆ, ಸಮಾನ ರೀತಿಯಲ್ಲಿ ಮಣ್ಣನ್ನ ಇದು ಹದಗೊಳಿಸುತ್ತೆ. ಯಾವುದು? ಕೂರಿಗೆ. ಓಕೆ, ಕಾಂಪೋಸ್ಟ್ ಗೊಬ್ಬರವನ್ನ ಹೇಗೆ ತಯಾರಿಸಲಾಗುತ್ತೆ ಮತ್ತು ಯಾವ್ದಾದ್ರು 2 ಅನುಕೂಲಗಳನ್ನ ಹೇಳಿ ಅಂತ ಇದೆ. ಕಾಂಪೋಸ್ಟ್ ಗೊಬ್ಬರ ಅಂತ ಹೇಳಿದ್ರೆ ಒಣಗಿದ ಎಲೆಗಳು, ಆಮೇಲೆ ತರಕಾರಿ ಸಿಪ್ಪೆಗಳು, ಹಸುವಿನ ಸಗಣಿ ಇವೆಲ್ಲವುಗಳು ತ್ಯಾಜ್ಯ ವಸ್ತುಗಳನ್ನ ಸಂಗ್ರಹಿಸಿ ಕೆಲವು ವಾರದವರೆಗೆ ಗುಂಡಿಯಲ್ಲಿ ಕೊಳೆಯೋದಕ್ಕೆ ಬಿಡ್ತಾರೆ. ಅವಾಗ ಏನಾಗುತ್ತೆ? ಕಾಂಪೋಸ್ಟ್ ಗೊಬ್ಬರ ಫಾರ್ಮೇಶನ್ ಆಗತ್ತೆ. ಆ ಕೊಳೆಯುವ ಪ್ರಕ್ರಿಯೆಯಲ್ಲಿ ಸೂಕ್ಷ್ಮ ಜೀವಿಗಳು ತ್ಯಾಜ್ಯವನ್ನ ವಿಘಟಿಸಿ ಅದನ್ನ ಗೊಬ್ಬರವನ್ನಾಗಿ ಮಾಡ್ತವೆ ಆ ಟೈಮಲ್ಲಿ ಗುಂಡಿಯಲ್ಲಿ ಮುಚ್ಚಾಕಿದಾಗ. ಓಕೆ, ಸೊ ಈ ರೀತಿಯಾಗಿ ನಮ್ಗೆ ಕಾಂಪೋಸ್ಟ್ ಗೊಬ್ಬರ ಸಿಗುತ್ತೆ. ಇದ್ರ ಅನುಕೂಲತೆ ಏನು ಅಂದ್ರೆ ಮಣ್ಣಿನ ನೈಸರ್ಗಿಕ ಫಲವತ್ತತೆಯನ್ನ ಹೆಚ್ಚಿಸುತ್ತೆ, ನ್ಯಾಚುರಲ್ ಆಗಿ ಸಾಯಿಲ್ ನ ಫರ್ಟಿಲಿಟಿಯನ್ನ ಅದು ಹೆಚ್ಚು ಮಾಡುತ್ತೆ, ಜೊತೆಗೆ ಪರಿಸರ ಸ್ನೇಹಿ ಗೊಬ್ಬರವಾಗಿದೆ. ಓಕೆ, ಜೊತೆಗೆ ಕಡಿಮೆನೂ ಆಗತ್ತೆ, ಅಷ್ಟೊಂದು ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಇನ್ನು ಕೊಯ್ಲು ಮಾಡಿದ ಕಾಳುಗಳನ್ನ ಸಂಗ್ರಹಿಸೋದಕ್ಕೆ ಅನುಸರಿಸುವಂತಹ ವಿವಿಧ ತಂತ್ರಗಳನ್ನ ಬರೆಯಿರಿ ಅಂತ ಇದೆ. ಓಕೆ, ಕೊಯ್ಲು ಮಾಡಿದ ಕಾಳುಗಳನ್ನ ಸಂಗ್ರಹಿಸೋದಕ್ಕೆ ಅನುಸರಿಸುವಂತ ವಿವಿಧ ತಂತ್ರಗಳನ್ನ ಬರೆಯಿರಿ. ಈಗ ಕೊಯ್ಲು ಮಾಡಿದಂತಹ ಕಾಳುಗಳನ್ನ ಸಂಗ್ರಹಿಸೋದಕ್ಕೆ ಅನುಸರಿಸುವ ವಿವಿಧ ತಂತ್ರಗಳು. ಕೊಯ್ಲು ಮಾಡಿದ ನಂತರ ಬೆಳೆಗಳನ್ನ ಒಣಗಿಸಿ ನಿರ್ದಿಷ್ಟ ಹೊಂಡಗಳಲ್ಲಿ ಅಥವಾ ಕೊಟ್ಟಿಗೆಯಲ್ಲಿ, ಸೆಣಬಿನ ಚೀಲಗಳಲ್ಲಿ, ಲೋಹದ ಡಬ್ಬಿಗಳಲ್ಲಿ ಸಂಗ್ರಹಿಸ್ತಾರೆ. ಇನ್ನು ರಾಸಾಯನಿಕ ವಿಧಾನವಾಗಿ ಸಂಗ್ರಹಿಸೋದು ಅಂದ್ರೆ ರೋಗಕಾರಕ ಸೂಕ್ಷ್ಮ ಜೀವಿಗಳಿಂದ ರಕ್ಷಣೆ ಮಾಡುವಂತದ್ದು, ಕೀಟಗಳಿಂದ ರಕ್ಷಿಸೋದಕ್ಕೆ ಬೇವಿನ ಎಲೆಗಳನ್ನ ಬಳಸೋದು, ಇದ್ರ ಮುಖಾಂತರ ಅವನ್ನ ಸ್ಟೋರ್ ಮಾಡ್ತಾರೆ. ಇನ್ನು ಬೆಳೆಗಳ ನಡುವೆ ಕಂಡುಬರುವಂತಹ ಕಳೆಗಳನ್ನ ನಿವಾರಿಸೋದಕ್ಕೆ ಕೆಲವು ವಿಧಾನಗಳನ್ನ ಸೂಚಿಸಿ. ಬೆಳೆಗಳ ನಡುವೆ ಕಂಡುಬರುವಂತ ಕಳೆಗಳು, ಈಗ ಬೆಳೆಗಳಿದೆ, ಅವುಗಳ ನಡುವೆ ಏನು ಕಳೆಗಳು ಕಂಡು ಬರ್ತಾವಲ್ವಾ, ವೀಡ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಸೊ ಅವುಗಳನ್ನ ನಿವಾರಿಸಬೇಕು ಅಂದ್ರೆ ಕೆಲವು ವಿಧಾನಗಳು ಇದಾವೆ, ಅವುಗಳನ್ನ ಸೂಚಿಸಿ ಅಂತ ಇದೆ. ಅಂದ್ರೆ ಕೈಯಿಂದ ಕಳೆಗಳನ್ನ ತೆಗೆದು ಹಾಕೋದು, ಗುದ್ಲಿ ಅಥವಾ ಕುರ್ಜಿಗೆಯನ್ನ ಬಳಸೋದು, ಆಮೇಲೆ ಕಳೆನಾಶಕ ಔಷಧಿಗಳನ್ನ ಸ್ಪ್ರೇ ಮಾಡೋದು, ಆಮೇಲೆ ಉತ್ತಮ ನೀರಾವರಿ ನಿಯಂತ್ರಣವನ್ನ ಮಾಡೋದ್ರಿಂದ ನಾವು ಈ ಕಳೆಗಳನ್ನ ತಡೆಗಟ್ಟಬಹುದು, ನಿವಾರಿಸಬಹುದು. ಇನ್ನು ಪಶುಸಂಗೋಪನೆಯು ಹೊಲಗಳಲ್ಲಿ ಉತ್ತಮ ಇಳುವರಿಯನ್ನ ಪಡೆಯೋದಕ್ಕೆ ರೈತರಿಗೆ ಸಹಾಯಕ ಉದ್ಯೋಗವಾಗಿದೆ. ಈ ಹೇಳಿಕೆಯನ್ನ 2 ಕಾರಣಗಳೊಂದಿಗೆ ಸಮರ್ಥಿಸಿ ಅಂತ ಇದೆ. ಅಂದ್ರೆ ಪಶುಸಂಗೋಪನೆ ಏನಿದೆ, ಇದು ಹೊಲಗಳಲ್ಲಿ ಉತ್ತಮ ಇಳುವರಿಯನ್ನ ಪಡೆಯೋದಕ್ಕೆ ರೈತನಿಗೆ ಸಹಾಯಕ ಉದ್ಯೋಗ ಆಗಿದೆ. ಯಾವ ರೀತಿ? ಈಗ ನೋಡಿ, ಯಾವ ರೀತಿ ಅಂದ್ರೆ ಈಗ ಪ್ರಾಣಿಗಳ ಸಾಕಾಣಿಕೆಯಿಂದ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಕೋಳಿ ಅಂತ ಅನ್ಕೊಂಡ್ರೆ ಮಣ್ಣಿನಲ್ಲಿ ಇರುವಂತ ಕೀಟಗಳ ಸಂಖ್ಯೆಯನ್ನ ಅದು ಕಡಿಮೆ ಮಾಡುತ್ತೆ. ಓಕೆ, ಮೇಯಕ್ ಬಿಟ್ಟಾಗ. ಅಲ್ಲದೆ ಕೆಲವು ಪ್ರಾಣಿಗಳ ಸಾಕಾಣಿಕೆಯಿಂದ ಮೊಟ್ಟೆ, ಹಾಲು ಜೊತೆಗೆ ಮಾಂಸದ ಆಹಾರವನ್ನು ಕೂಡ ಪಡಿಬಹುದು. ಓಕೆ, ಇನ್ನು ಪ್ರಾಣಿ ತ್ಯಾಜ್ಯವನ್ನ ಗೊಬ್ಬರವಾಗಿ, ಜೈವಿಕ ಗೊಬ್ಬರವಾಗಿ ಬಳಸಬಹುದು. ಇದು ಬೆಳೆಗಳಿಗೆ ತುಂಬಾನೇ ಉಪಯುಕ್ತ ಆಗುತ್ತೆ. ಓಕೆ, ಇನ್ನು 29ನೇ ಪ್ರಶ್ನೆ ನೋಡಿ, ಹನಿ ನೀರಾವರಿ ವ್ಯವಸ್ಥೆಯು ಉತ್ತಮ ನೀರಾವರಿ ವಿಧಾನ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಕಾರಣ ಏನು? ಜೊತೆಗೆ ಸೈಂಟಿಫಿಕ್ ಆಗಿ ಜಸ್ಟಿಫೈ ಮಾಡಿ ಅಂತ ಇದೆ. ಹನಿ ನೀರಾವರಿ ವಿಧಾನದಲ್ಲಿ ನೀರನ್ನ ನಿರಂತರವಾಗಿ ನೆಲದ ಬೇರುಗಳ ಭಾಗಕ್ಕೆ ನೇರವಾಗಿ ಹರಿಸಲಾಗುತ್ತೆ. ಇದು ನೀರನ್ನ ವ್ಯರ್ಥ ಆಗೋದನ್ನ ತಡೆಗಟ್ಟುತ್ತೆ, ಜೊತೆಗೆ ಬೆಳೆಯ ಉತ್ತಮ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ಸೊ ಈ ರೀತಿಯಾಗಿ ಈ ಹನಿ ನೀರಾವರಿ ವ್ಯವಸ್ಥೆ ಉತ್ತಮ ನೀರಾವರಿ ವಿಧಾನ ಅಂತ ಹೇಳ್ಬೋದು. ಇನ್ನು ಕೆಳಗೆ ನೀಡಲಾದ ಕೃಷಿ ಪದ್ಧತಿಗಳನ್ನ ರೈತರು ಅನುಸರಿಸುವಂತೆ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ಸರಿಯಾದ ಕ್ರಮದಲ್ಲಿ ಜೋಡಿಸೋದಾದ್ರೆ ಮೊದಲಿಗೆ ಯಾವ್ದು ಬರುತ್ತೆ? ಮೊದಲಿಗೆ ಮಣ್ಣನ್ನ ಹದಗೊಳಿಸ್ಬೇಕು. ಇದು ಮೊದಲಿಗೆ ಮಣ್ಣನ್ನ ಹದಗೊಳಿಸ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಮಣ್ಣನ್ನ ಹದಗೊಳಿಸಿದ್ಮೇಲೆ ಏನ್ ಮಾಡ್ಬೇಕು? ರಸಗೊಬ್ಬರವನ್ನ ಸೇರಿಸ್ಬೇಕು ಮಣ್ಣಿಗೆ. ಹೌದಾ? ಕಾಂಪೋಸ್ಟ್ ಅಥವಾ ರಸಗೊಬ್ಬರವನ್ನ ಸೇರಿಸ್ಬೇಕು. ಅದಾದ ನಂತರ ಬಿತ್ತನೆ ಮಾಡ್ಬೇಕು. ಓಕೆ, ಅದಾದ ನಂತರ ಮತ್ತೆ ನೀರಾವರಿ, ಅದಾದ ನಂತರ ಏನ್ ಮಾಡ್ಬೇಕು? ಕಳೆಗಳಿಂದ ರಕ್ಷಣೆ ಕೊಡ್ಬೇಕು. ಅದಾದ ನಂತರ ಬಂದಂತ ಬೆಳೆಯ ಕೊಯ್ಲನ್ನ ಮಾಡ್ಬೇಕು. ಅದಾದ ನಂತರ ಸಂಗ್ರಹಣೆಯನ್ನ ಮಾಡ್ಬೇಕು. ಓಕೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ.
ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 31ನೇ ಪ್ರಶ್ನೆ, ರಬಿ ಬೆಳೆಗಳು ಎಂದ್ರೆ ಏನು? 2 ಉದಾಹರಣೆಗಳನ್ನ ಕೊಡಿ. ರಬಿ ಬೆಳೆಗಳು ಅಂತ ಹೇಳಿದ್ರೆ ಇವು ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳಾಗಿರ್ತವೆ. ಗೋಧಿ ಮತ್ತು ಜೋಳ ಇದಕ್ಕೆ ಉದಾಹರಣೆ. ಗೋಧಿ ಮತ್ತು ಜೋಳ ಇದಕ್ಕೆ ಉದಾಹರಣೆ. ಕೆಳಗಿನ ಬೆಳೆಗಳನ್ನ ಖಾರಿಫ್ ಮತ್ತು ರಬಿ ಬೆಳೆಗಳಾಗಿ ವರ್ಗೀಕರಿಸಿ ಅಂತ ಇದೆ. ಖಾರಿಫ್ ಬೆಳೆಗಳು ಬಂದ್ಬಿಟ್ಟು ಸೋಯಾಬೀನ್, ಓಕೆ, ಸೋಯಾಬೀನ್, ಸಾಸಿವೆ, ಕಡಲೆಕಾಯಿ, ಆಮೇಲೆ ಭತ್ತ, ಅಗಸೆ, ಹತ್ತಿ, ಮೆಕ್ಕೆಜೋಳ ಮತ್ತೆ ರಾಗಿ. ಇವೆಲ್ಲ ಏನು ಖಾರಿಫ್ ಬೆಳೆಗಳು. ಖಾರಿಫ್ ಬೆಳೆಗಳು ಅಂತ ಹೇಳಿದ್ರೆ ಅವುಗಳನ್ನ ಎಲ್ಲಿ ಬೆಳೀತಾರೆ? ರಬಿ ಬೆಳೆಗಳನ್ನ ಚಳಿಗಾಲದಲ್ಲಿ ಬೆಳೀತಾರೆ. ಓಕೆ, ರಬಿ ಬೆಳೆಗಳನ್ನ ಚಳಿಗಾಲದಲ್ಲಿ ಬೆಳೀತಾರೆ. ಇನ್ನು ಖಾರಿಫ್ ಬೆಳೆಗಳನ್ನ ಮಳೆಗಾಲದಲ್ಲಿ ಬೆಳೀತಾರೆ. ಓಕೆ, ಸೊ ಖಾರಿಫ್ ಬೆಳೆಗಳು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬೆಳೆಯುವಂತ ಬೆಳೆಗಳು. ಸೊ ಗೋಧಿ ಏನಿದೆ ಇದು ರಬಿ ಕ್ರಾಪ್ ಅಂತ ಹೇಳ್ತೀವಿ. ಅಂದ್ರೆ ಏನು? ಅದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೆಳೆಯುವಂಥದ್ದು. ಇನ್ನು ಬಿತ್ತನೆಗೂ ಮುಂಚೆ ಮಣ್ಣನ್ನ ಹದಗೊಳಿಸುವುದರ 4 ಪ್ರಾಮುಖ್ಯತೆಗಳನ್ನ ಪಟ್ಟಿ ಮಾಡಿ. ಉತ್ತಮ ಬೇರುಗಳ ಬೆಳವಣಿಗೆಗೆ ಮಣ್ಣನ್ನ ಸಡಿಲಗೊಳಿಸೋದು, ಗಾಳಿ ಮತ್ತು ನೀರು ಬೇರುಗಳಿಗೆ ತಲುಪೋದಕ್ಕೆ ಸಹಾಯ ಮಾಡೋದು, ಕಳೆಗಳು ಮತ್ತು ಹಾನಿಕಾರಕ ಜೀವಿಗಳನ್ನ ತೆಗೆದುಹಾಕುತ್ತವೆ, ಜೊತೆಗೆ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನ ಮಣ್ಣಿನಲ್ಲಿ ಮಿಶ್ರಣ ಮಾಡ್ತವೆ. ಓಕೆ, ಇನ್ನು 34ನೇ ಪ್ರಶ್ನೆ, ಕೃಷಿ ಕ್ಷೇತ್ರದಲ್ಲಿ ಕೆಳಗಿನ ಕೃಷಿ ಉಪಕರಣಗಳ ಉಪಯೋಗಗಳನ್ನ ತಿಳಿಸಿ. ನೋಡಿ, ಕೃಷಿ ಕ್ಷೇತ್ರದಲ್ಲಿ ಕೆಳಗಿನ ಕೃಷಿ ಉಪಕರಣಗಳ ಉಪಯೋಗಗಳನ್ನ ತಿಳಿಸಿ ಅಂತ ಇದೆ. ಲೆವೆಲರ್ ಹೆಸರೇ ಹೇಳುತ್ತೆ ಏನಂತ? ಬಿತ್ತನೆ, ನೀರಾವರಿ ಅಥವಾ ಕೃಷಿ ಚಟುವಟಿಕೆಗಳ ಮೊದಲು ಮಣ್ಣನ್ನ ನಯಗೊಳಿಸೋದು ಮತ್ತೆ ಸಮತಟ್ಟು ಮಾಡೋದು, ಅಂದ್ರೆ ಲೆವೆಲ್ ಮಾಡೋದು. ಇನ್ನು ಕುಡುಗೋಲು ಏನಿದೆ ಅದು ಕೊಯ್ಲು ಸಮಯದಲ್ಲಿ ಬೆಳೆಗಳನ್ನ ಕತ್ತರಿಸೋದಕ್ಕೆ ಈ ಕುಡುಗೋಲನ್ನ ಬಳಸ್ತಾರೆ. ಇನ್ನು ಕಲ್ಟಿವೇಟರ್ ಏನಿದೆ ಇದು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಮಣ್ಣನ್ನ ಸಡಿಲಗೊಳಿಸಿ ಜೊತೆಗೆ ರಸಗೊಬ್ಬರಗಳನ್ನ ಮಿಶ್ರಣ ಮಾಡೋದಕ್ಕೆ ಇದನ್ನ ಬಳಸುತ್ತಾರೆ. ಓಕೆ, ಇನ್ನು 35ನೇ ಪ್ರಶ್ನೆ, ಹೊಲಗಳಲ್ಲಿ ಬೀಜಗಳನ್ನ ಎರಚಿ ಬಿತ್ತನೆ ಮಾಡುವುದಕ್ಕಿಂತ ಯಾಂತ್ರಿಕ ಕೂರಿಗೆ ಬಳಸಿಕೊಂಡು ಬಿತ್ತನೆ ಮಾಡುವುದು ಉತ್ತಮ ಅಲ್ವಾ? ಸೊ ಹೇಗೆ ಇದನ್ನ ವಿವರಿಸಿ ಅಂತ ಇದೆ. ನೋಡಿ, ಮಣ್ಣನ್ನ ಕೊರೆಯುವ ಮೂಲಕ ಸಸ್ಯಗಳಿಗೆ ಸರಿಯಾದ ಆಳ ಮತ್ತು ದೂರದಲ್ಲಿ ಬೀಜಗಳನ್ನ ಹಾಕಲಾಗುತ್ತೆ. ಇನ್ನು ಬೀಜಗಳನ್ನ ಸಮಾನವಾಗಿ ಬಿತ್ತಬಹುದು. ಬೀಜಗಳನ್ನ ಉಳಿಸುತ್ತದೆ ಅಲ್ಲದೆ, ಅಂದ್ರೆ ಬೀಜಗಳನ್ನು ಉಳಿಸುತ್ತೆ, ಜೊತೆಗೆ ಉತ್ತಮ ಬೆಳವಣಿಗೆಯನ್ನು ಕೂಡ ನೀಡುತ್ತೆ ಈ ಒಂದು ಯಾಂತ್ರಿಕ ಕೂರಿಗೆ. ಜೊತೆಗೆ ಪ್ರಸಾರ ಮಾಡೋದ್ರಿಂದ ಬೀಜಗಳು ಅಸಮಾನವಾಗಿ ಹರಡುತ್ತೆ. ಓಕೆ, ಅಸಮಾನವಾಗಿ ಇವು ಹರಡ್ತವೆ. ಇನ್ನು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ವ್ಯತ್ಯಾಸ. ಸಾವಯವ ಗೊಬ್ಬರ ಏನಿದೆಯಲ್ಲ, ಈ ಸಾವಯವ ಗೊಬ್ಬರ ಏನು ಅಂದ್ರೆ ಇದು ನೈಸರ್ಗಿಕ ತ್ಯಾಜ್ಯಗಳಿಂದ ತಯಾರಿಸಲಾಗುತ್ತೆ ಈ ಒಂದು ಸಾವಯವ ಗೊಬ್ಬರ. ಆದ್ರೆ ರಸಗೊಬ್ಬರ ಏನಿರುತ್ತೆ ಇದು ಕಾರ್ಖಾನೆಗಳಲ್ಲಿ ರಾಸಾಯನಿಕಗಳಿಂದ ತಯಾರಿಸಲಾಗುತ್ತೆ. ಈ ಸಾವಯವ ಗೊಬ್ಬರ ಮಣ್ಣಿನ ಆರೋಗ್ಯವನ್ನ ಹೆಚ್ಚಿಸಿದ್ರೆ ಮಣ್ಣಿನ ಆರೋಗ್ಯವನ್ನ ನಿಧಾನ ಮಾಡುತ್ತೆ ಯಾವುದು? ರಸಗೊಬ್ಬರ. ಓಕೆ, ಇನ್ನು 37ನೇ ಪ್ರಶ್ನೆ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನ ವಿವೇಚನೆಯಿಂದ ಬಳಸಬೇಕು. ಕಾರಣ ಏನು? ಯಾಕೆ ವಿವೇಚನೆಯಿಂದ ಬಳಸಬೇಕು ಅಂದ್ರೆ ಮಣ್ಣಿನ ಗುಣಮಟ್ಟವನ್ನ ಕಾಪಾಡೋದಕ್ಕೆ ಮತ್ತೆ ಬೆಳೆಗಳನ್ನ ರಕ್ಷಿಸೋದಕ್ಕೆ, ಹೆಚ್ಚು ರಸಗೊಬ್ಬರ ಹಾನಿಕಾರಕ ಆಗ್ಬಾರ್ದು ಅನ್ನೋ ಕಾರಣಕ್ಕೆ, ಆಮೇಲೆ ಸಮತೋಲಿತ ಬಳಕೆ ಮತ್ತು ಪರಿಸರ ಮಾಲಿನ್ಯವನ್ನ ತಡೆಗಟ್ಟೋದಕ್ಕೆ, ಜೊತೆಗೆ ಎರಡನ್ನೂ ಸರಿಯಾದ ಪ್ರಮಾಣದಲ್ಲಿ ಬಳಸೋದ್ರಿಂದ ಉತ್ತಮ ಇಳುವರಿ ಸಿಗುತ್ತೆ ಮತ್ತು ಮಣ್ಣನ್ನು ಕೂಡ ನಾವು ಅದರಿಂದ ರಕ್ಷಿಸಬಹುದು, ಅದಕ್ಕೋಸ್ಕರ. ಇನ್ನು 38ನೇ ಪ್ರಶ್ನೆ, ಎಕ್ಸ್ ಎಂಬ ವಿದ್ಯಾರ್ಥಿಯು ದ್ರಾಕ್ಷಿಯನ್ನ ತೊಳೆಯದೆ ತಿನ್ನೋದಕ್ಕೆ ಮುಂದಾಗ್ತಾನೆ. ಆಗ ವೈ ಎಂಬ ವಿದ್ಯಾರ್ಥಿ ಎಕ್ಸ್ ವಿದ್ಯಾರ್ಥಿಯನ್ನ ಆ ದ್ರಾಕ್ಷಿಗಳನ್ನ ತಿನ್ನೋದ್ರಿಂದ ತಡಿತಾನೆ. ಯಾಕೆ ತಡಿತಾನೆ? ಕಾರಣ ಏನು? ಯಾಕೆ ಅಂತ ಹೇಳಿದ್ರೆ ಈಗ ತೊಳೆಯದೆ ತಿನ್ನೋದ್ರಿಂದ ಅದರಲ್ಲಿ ಸಾಕಷ್ಟು ರಾಸಾಯನಿಕಗಳನ್ನ ಸಿಂಪಡಿಸಿರ್ತಾರೆ. ಸೊ ತೊಳಿಲಾರ್ದೇನೆ ತಿಂದಾಗ ಅದೇನಾಗುತ್ತೆ, ನಮ್ಮ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಸೊ ನಾನಾ ತರ ಕಾಯಿಲೆಗಳು ಬರ್ಬೋದು. ಓಕೆ, ರೋಗ ರುಜಿನಗಳಿಗೆ ಕಾರಣ ಆಗ್ಬೋದು. ಸೊ ಹಾಗಾಗಿ ತೊಳೆದು ತಿನ್ನೋದು ಒಳ್ಳೇದು ಅಂತ ಹೇಳಿ ವೈ ವಿದ್ಯಾರ್ಥಿ ಹೇಳ್ತಾನೆ. ಓಕೆ, ಕೊಯ್ಲು ಮಾಡಿದ ಧಾನ್ಯಗಳನ್ನ ಸರಿಯಾಗಿ ಒಣಗಿಸದೆ ಸಂಗ್ರಹಿಸಿದ್ರೆ ಏನಾಗುತ್ತೆ? ಧಾನ್ಯಗಳು ತೇವಾಂಶದಿಂದ ಹಾಳಾಗುತ್ತೆ. ಜೊತೆಗೆ ಶಿಲೀಂಧ್ರ ಮತ್ತು ಹುಳು ಕೀಟಗಳಿಂದ ಸಂಗ್ರಹಿಸಿದ ಧಾನ್ಯಗಳು ನಿಷ್ಪ್ರಯೋಜಕ ಆಗ್ತವೆ. ಆಮೇಲೆ ಧಾನ್ಯಗಳು ಬಾಳಿಕೆಯ ಅವಧಿ ಕಡಿಮೆ ಆಗುತ್ತೆ. ಆಮೇಲೆ ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೆಳೆಗಳನ್ನ ಸಂಗ್ರಹಿಸೋದಕ್ಕೂ ಮೊದಲು ಒಣಗಿಸ್ಬೇಕಾಗತ್ತೆ. ಓಕೆ, ಇನ್ನು 40ನೇ ಪ್ರಶ್ನೆ ನೋಡಿ, ಎ ಬಿ ಸಿ ಎಂದು ಗುರುತಿಸಲಾದ 3 ಲೋಟಗಳಲ್ಲಿ ಕೆಳಗಿನಂತೆ ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸಿ ಮೊಳಕೆ ಹೊಡೆದ ಬೀಜಗಳನ್ನ ಪಡೆಯಲಾಗಿದೆ.
ಎ ಲೋಟದಲ್ಲಿ ಸಾವಯವ ಗೊಬ್ಬರ ಸೇರಿಸಿದರೆ, ಬಿ ಲೋಟದಲ್ಲಿ ರಸಗೊಬ್ಬರ ಸೇರಿಸಿದರೆ, ಸಿ ಲೋಟದಲ್ಲಿ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಎರಡನ್ನೂ ಕೂಡ ಸೇರಿಸಿಲ್ಲ. ಈ ದತ್ತಾಂಶವನ್ನು ಆಧರಿಸಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ನೋಡಿ, ಯಾವ ಲೋಟದಲ್ಲಿ ಬೀಜಗಳು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮೊಳಕೆ ಆಗಿರೋದನ್ನ ತೋರಿಸ್ತಾ ಇದೆ ಮತ್ತು ಯಾಕೆ ಅಂತ ಇದೆ. ಯಾಕೆ ನೋಡಿ, ಸಿ ಲೋಟದಲ್ಲಿ ಕಡಿಮೆ ಮೊಳಕೆ ಬಂದಿದೆ. ಓಕೆ, ಸಿ ಲೋಟದಲ್ಲಿ ಅಂದ್ರೆ ಯಾಕೆ ಅಂದ್ರೆ ಅದರಲ್ಲಿ ಯಾವುದೇ ಒಂದು ರಸಗೊಬ್ಬರಗಳು ಸೇರಿಸಿಲ್ಲ. ಓಕೆ, ಜೊತೆಗೆ ಸಾವಯವ ಗೊಬ್ಬರ ಅಥವಾ ರಸಗೊಬ್ಬರ ಬಳಸಿಲ್ಲ, ಹಾಗಾಗಿ ಅಲ್ಲಿ ಬೀಜಗಳಿಗೆ ಪೋಷಕಾಂಶಗಳು ಸಿಗ್ಲಿಲ್ಲ ಸಿ ಲೋಟದಲ್ಲಿ. ಇನ್ನು ಬಿ ಲೋಟದಲ್ಲಿ ಬೀಜಗಳು ಹೆಚ್ಚು ಮೊಳಕೆ ಆಗಿದೆ, ಯಾಕೆಂದ್ರೆ ರಸಗೊಬ್ಬರ ಸೇರಿಸಲಾಗಿದೆ. ಇನ್ನು ರಸಗೊಬ್ಬರಗಳು ಬೀಜಗಳನ್ನ ವೇಗವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡ್ತವೆ. ಯಾವುವು ರಸಗೊಬ್ಬರಗಳು, ಅದಕ್ಕೋಸ್ಕರ. ಓಕೆ, ಯಾವ ಲೋಟದಲ್ಲಿ ಬೀಜಗಳ ಅಧಿಕ ಮೊಳಕೆಯನ್ನ ತೋರಿಸಿದೆ ಮತ್ತು ಯಾಕೆ? ಯಾವುದು? ಬಿ ಲೋಟದಲ್ಲಿನೇ ಹೆಚ್ಚು. ಯಾಕೆ ಅಂದ್ರೆ ಕಾರಣ ಅಲ್ಲೇ ಇದೆ ಅಲ್ವಾ, ರಸಗೊಬ್ಬರ ಬಳಕೆ. ಇನ್ನು ಚಿತ್ರಗಳಲ್ಲಿ ವ್ಯಕ್ತಪಡಿಸಿರುವಂತಹ ನೀರಾವರಿ ವ್ಯವಸ್ಥೆಗಳನ್ನ ಗುರುತಿಸಿ ಮತ್ತು ಹೆಸರಿಸಿ ಅಂತ ಇದೆ. ಒಂದೇ ಹೊಲದಲ್ಲಿ ಒಂದೇ ರೀತಿಯ ಬೆಳೆಯನ್ನ ನಿರಂತರವಾಗಿ ಬೆಳೆಯೋದನ್ನ ನಿಯಂತ್ರಿಸಬೇಕು. ಯಾಕೆ? ಕೃಷಿ ಹೊಲಗಳಿಗೆ ಅತಿಯಾದ ನೀರನ್ನ ಪೂರೈಕೆಯಿಂದಾಗಿ ಅನಾನುಕೂಲಗಳನ್ನ ತಿಳಿಸಿ ಅಂತ ಇದೆ. ನೋಡಿ, ಕೃಷಿ ಜಮೀನಿನಲ್ಲಿ ನಿರಂತರವಾಗಿ ಒಂದೇ ರೀತಿಯ ಬೆಳೆಗಳನ್ನ ಬೆಳೆಯೋದನ್ನ ನಾವು ಕಂಟ್ರೋಲ್ ಮಾಡಬೇಕು. ಯಾಕೆ ಅಂದ್ರೆ ನಿರಂತರವಾಗಿ ನಾವು ಒಂದೇ ಬೆಳೆಯನ್ನ ಬೆಳೆದ್ರೆ ಮಣ್ಣಿನ ಪೋಷಕಾಂಶಗಳು ಕಡಿಮೆ ಆಗುತ್ತೆ. ಜೊತೆಗೆ ಮಣ್ಣು ಒಣಗ್ಬೋದು ಅಥವಾ ಹಾನಿಕಾರಕ ಕೀಟಗಳು ಅಥವಾ ರೋಗ ಹೆಚ್ಚಾಗ್ಬೋದು. ಇದು ಕಾಲಾಂತರದಲ್ಲಿ ನಮಗೆ ಕಡಿಮೆ ಇಳುವರಿಯನ್ನು ಕೂಡ ಕೊಡಬಹುದು. ಸೊ ಕೃಷಿಯಲ್ಲಿ ಅತಿಯಾದ ನೀರು ಸರಬರಾಜು ಮಾಡೋದ್ರಿಂದ ಆಗುವಂತ ಅನಾನುಕೂಲಗಳು. ಓಕೆ, ನೀರು ನಿಲ್ಲೋದು ಅಂದ್ರೆ ಹೆಚ್ಚುವರಿ ನೀರು ಭೂಮಿಯಲ್ಲಿ ಗಾಳಿಯ ಸ್ಥಳಗಳನ್ನ ನಿರ್ಬಂಧಿಸುತ್ತೆ. ಮತ್ತೆ ಕಳಪೆ ಬೇರಿನ ಬೆಳವಣಿಗೆಗೆ ಇದು ಕಾರಣ ಆಗುತ್ತೆ. ಆಮೇಲೆ ಬೇರು ಕೊಳೆಯುವಂತಹ ಸಾಧ್ಯತೆ ಇರುತ್ತೆ, ಯಾಕಂದ್ರೆ ಸಸ್ಯಗಳು ಶಿಲೀಂಧ್ರ ರೋಗಗಳಿಂದ ಬಳಲಬಹುದು. ಇನ್ನು ಪೋಷಕಾಂಶಗಳ ಸೋರಿಕೆ ಅಂದ್ರೆ ಇನ್ನು ಹೆಚ್ಚುವರಿ ನೀರು ಮಣ್ಣಿನಿಂದ ಅಗತ್ಯ ಪೋಷಕಾಂಶಗಳನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ನೀರಿನ ವ್ಯರ್ಥ ಕೂಡ ಉಂಟಾಗುತ್ತೆ. ಅಂದ್ರೆ ಇನ್ನು ಅಮೂಲ್ಯವಾದ ಸಂಪನ್ಮೂಲದ ಅಸಮರ್ಥ ಬಳಕೆಗೆ ಇದು ಕಾರಣ ಆಗುತ್ತೆ. ಇನ್ನು 43ನೇ ಪ್ರಶ್ನೆ, ಕೃಷಿ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಕಾಪಾಡೋದಕ್ಕೆ ಅಳವಡಿಸಿಕೊಳ್ಳಬಹುದಾದಂತ ವಿಧಾನಗಳನ್ನ ವಿವರಿಸಿ. ಕೃಷಿ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನ ಕಾಪಾಡೋದಕ್ಕೆ ಅನುಸರಿಸಬೇಕಾದಂತ ವಿಧಾನಗಳು ಬಂದು ಮಿಶ್ರ ಬೆಳೆಯನ್ನ ಹೂಡೋದು, ಜೊತೆಗೆ ಸಾವಯವ ಗೊಬ್ಬರ ಬಳಕೆ ಮಾಡೋದು, ಮಣ್ಣಿನ ತಪಾಸಣೆ ಮಾಡೋದು, ಆಮೇಲೆ ಮಣ್ಣು ಏನಿರುತ್ತೆ ಬಂಜರು ಭೂಮಿ ಆಗದಂತೆ ಜಾಗೃತ ವಹಿಸೋದು, ಆಮೇಲೆ ಅತಿಯಾದ ನೀರಾವರಿಯನ್ನ ತಪ್ಪಿಸೋದು. 44ನೇ ಪ್ರಶ್ನೆ, ಬೆಳೆ ಸರದಿ ವಿಧಾನವನ್ನ ಅಂತರ ಬೆಳೆ ವಿಧಾನದೊಂದಿಗೆ ಉದಾಹರಣೆಗಳೊಂದಿಗೆ ಹೋಲಿಕೆ ಮಾಡಿ ಅಂತ ಇದೆ. ನೋಡಿ, ಬೆಳೆ ಸರದಿ ಅಂತ ಅಂದ್ರೆ ಒಂದೇ ಹೊಲದಲ್ಲಿ ವಿವಿಧ ಋತುಗಳಲ್ಲಿ, ಅಂದ್ರೆ ಇವಾಗ ಆ 3 ತಿಂಗಳಿಗೊಂದು 6 ತಿಂಗಳಿಗೊಂದು ಬೆಳೆಗಳನ್ನ ಸಾಲು ಸಾಲಾಗಿ ಚೇಂಜ್ ಮಾಡುವಂಥದ್ದು. ಓಕೆ, ಇದರ ಅನುಕೂಲ ಏನು ಅಂದ್ರೆ ಮಣ್ಣಿನ ಪೋಷಕಾಂಶಗಳನ್ನ ಹೆಚ್ಚಿಸುತ್ತೆ, ಜೊತೆಗೆ ಕೀಟಗಳು ರೋಗಗಳನ್ನ ಕಡಿಮೆ ಮಾಡುತ್ತೆ ಮತ್ತು ಒಂದು ಬೆಳೆಯನ್ನ ಕಾಲಾಂತರದಲ್ಲಿ ಬೆಳೆಯಲಾಗುತ್ತೆ. ಅಂತರ ಬೆಳೆ ಅಂತ ಹೇಳಿದ್ರೆ ಒಂದೇ ಹೊಲದಲ್ಲಿ ಒಂದೇ ಸಮಯದಲ್ಲಿ 2 ಅಥವಾ ಹೆಚ್ಚಿನ ವಿಭಿನ್ನ ಬೆಳೆಗಳನ್ನ ಬೆಳೆಯೋದು. ಇದರ ಅನುಕೂಲ ಏನು ಅಂದ್ರೆ ಸ್ಥಳ, ಬೆಳಕು, ನೀರು ಮತ್ತು ಪೋಷಕಾಂಶಗಳನ್ನ ಉತ್ತಮವಾಗಿ ಬಳಸಿಕೊಳ್ಳಲು ಒಂದೇ ಸಮಯದಲ್ಲಿ ಬಹು ಬೆಳೆಗಳನ್ನ ಬೆಳೆಯಲಾಗುತ್ತೆ. ಓಕೆ, ಇನ್ನು 45ನೇ ಪ್ರಶ್ನೆ ನೋಡಿ, ಒಬ್ಬ ರೈತ ತನ್ನ ಜಮೀನಿನಲ್ಲಿ ಹಣ್ಣುಗಳನ್ನ ಬೆಳೆಸುವಾಗ ನೀರಿನ ಕೊರತೆಯನ್ನ ಎದುರಿಸ್ತಾನೆ. ಈ ಸಮಸ್ಯೆಯನ್ನ ನಿವಾರಿಸೋದಕ್ಕೆ ರೈತನಿಗೆ ಸೂಕ್ತ ಪರಿಹಾರಗಳನ್ನ, ಆ ಪರಿಹಾರಗಳ ಅನುಸರಣೆಯಿಂದ ಆಗುವಂತಹ ಪರಿಣಾಮಗಳ ಸಹಿತ ಸೂಚಿಸಿ ಅಂತ ಇದೆ. ನೀರನ್ನ ಆರ್ಥಿಕವಾಗಿ ಬಳಸೋದಕ್ಕೆ ಸಹಾಯ ಮಾಡುವಂತ ಹನಿ ನೀರಾವರಿ ವಿಧಾನವನ್ನ ಅಳವಡಿಸ್ಕೊಳ್ಬೇಕು. ಆಮೇಲೆ ಹನಿ ನೀರಾವರಿ ಬೆಳೆಗಳಿಗೆ ತುಂಬಾನೇ ಸಹಾಯಕ. ಇದರಿಂದ ನೀರು ಸರಿಯಾಗಿ ಮತ್ತು ಕಡಿಮೆ ಪ್ರಮಾಣದಲ್ಲಿ ಬೀಜದ ಬೇರುಗಳ ಕಡೆ ನೇರವಾಗಿ ಅದು ನೀಡಲಾಗುತ್ತೆ. ನೀರಿನ ವ್ಯರ್ಥ ಆಗೋದು, ಆಮೇಲೆ ಸಮಯವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಇದರಿಂದ ಪ್ರಯೋಜನ ಏನು ಅಂತ ನೋಡಿದಾಗ ನೋಡಿ, ಕಳೆ ಬೆಳವಣಿಗೆಯನ್ನ ಇದು ನಿಯಂತ್ರಿಸುತ್ತೆ. ಆಮೇಲೆ ಇಳುವರಿ ಮತ್ತು ಹಣ್ಣಿನ ಗುಣಮಟ್ಟವನ್ನ ಹೆಚ್ಚಿಸುತ್ತೆ, ಮಣ್ಣಿನ ತಾಪಮಾನವನ್ನ ಸ್ಥಿರವಾಗಿರಿಸುತ್ತೆ, ಬೆಳೆ ಆರೋಗ್ಯ ಉತ್ತಮ ಹಾಗೂ ನೀರಿನ ಕೊರತೆಯನ್ನ ಸಮಸ್ಯೆಯನ್ನು ಕೂಡ ನೀಗಿಸುತ್ತೆ. ನೀರಿನ ಸಮಸ್ಯೆಯನ್ನ ನಿಯಂತ್ರಿಸೋದಕ್ಕೆ ಕೆಳಗಿನ ಸಮಸ್ಯೆಗಳ ಕ್ರಮಗಳನ್ನ ಅನುಸರಿಸೋದು ಏನು? ಒಣ ಎಲೆಗಳಿಂದ ಮಣ್ಣನ್ನ ಮುಚ್ಚೋದು. ಓಕೆ, ಆಮೇಲೆ ಇದು ನೀರು ಆವಿ ಆಗೋದನ್ನು ತಪ್ಪಿಸುತ್ತೆ, ಅದಕ್ಕೋಸ್ಕರ. ಜೊತೆಗೆ ಮಣ್ಣಿನ ತಾಪಮಾನವನ್ನು ಕೂಡ ಇದು ಸ್ಥಿರವಾಗಿಡುತ್ತೆ. ಇನ್ನು ಮಳೆ ಕೊಯ್ಲು ಅಳವಡಿಸೋದು ಅಂದ್ರೆ ಕೃಷಿಯಲ್ಲಿ ನಂತರದ ಬಳಕೆಗಾಗಿ ಮಳೆ ನೀರನ್ನ ಸಂಗ್ರಹಿಸೋದು. ಆಮೇಲೆ ಬರ ನಿರೋಧಕ ಹಣ್ಣಿನ ಪ್ರಭೇದಗಳನ್ನ ಬೆಳೆಯೋದು, ಅಂದ್ರೆ ಬರಗಾಲದಲ್ಲೂ ಹಣ್ಣಿನ ಪ್ರಭೇದಗಳನ್ನ ಬೆಳೆಸುವಂತಹ ಪ್ರಭೇದಗಳು ಇರ್ತಾವಲ್ವಾ, ಅಂತವುಗಳನ್ನ ಚೂಸ್ ಮಾಡೋದು. ಆಮೇಲೆ ನೀರಿನ ವಿವೇಕದಿಂದ ಬಳಸೋದು.
ಈ ಎಲ್ಲಾ ವಿಧಾನಗಳನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ರೈತರು ನೀರನ್ನ ಸಂರಕ್ಷಿಸಬಹುದು. ಓಕೆ, ಮತ್ತೆ ನೀರಿನ ಕೊರತೆಯನ್ನು ಕೂಡ ಕಡಿಮೆ ಮಾಡಬಹುದು. ಓಕೆ, ಇನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ಬೇರೊಂದು ಅಂದ್ರೆ ಸೂಕ್ಷ್ಮ ಜೀವಿಗಳು, ಮಿತ್ರ ಮತ್ತು ಶತ್ರು, ಓಕೆ, ಈ ಒಂದು ಪಾಠದ ಕುರಿತಾಗಿ ನೋಡ್ತಾ ಹೋಗೋಣ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.